ನಮಸ್ಕಾರ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ರಾಷ್ಟ್ರ ರಾಜಕಾರಣದಲ್ಲಿ ಇದೊಂದು ಪದ ದೊಡ್ಡ ವಿವಾದವನ್ನ, ಚರ್ಚೆಯನ್ನ ಹುಟ್ಟಾಕಿರುವಂಥದ್ದು. ಅದೇನಪ್ಪ ಅಂದ್ರೆ ದಿಮಾದಿ ನಕ್ಸಲ್ ಅಂತ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಕೆಂಪುಕೋಟೆಯಲ್ಲಿ ಸುದೀರ್ಘವಾಗಿ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ದಿಮಾಗಿ ನಕ್ಸಲ್ ಅನ್ನುವಂಥ ಪದವನ್ನ ಯೂಸ್ ಮಾಡಿದ್ರು. ಹಾಗಾದ್ರೆ ದಿಮಾದಿ ನಕ್ಸಲ್ ಅಂದ್ರೆ ಏನು? ಇದು ಯಾಕೆ ವಿವಾದವನ್ನ ಎಬ್ಬಿಸಿರುವಂಥದ್ದು? ಯಾರನ್ನ ದಿಮಾಗಿ ನಕ್ಸಲ್ ಅಂತ ಕರೀತಾರೆ? ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಸ್ಪೆಷಲಿ ನಕ್ಸಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ರು. ಕಾಡುಗಳಲ್ಲಿ ಇರುವಂತಹ ಶಸ್ತ್ರಸಜ್ಜಿತ ನಕ್ಸಲರು ಅವನತಿಯಾಗಿದೆ. ಆದರೆ ನಕ್ಸಲ್ ಮನಸ್ಥಿತಿ, ಮಾವೋವಾದಿಗಳ ಮನಸ್ಥಿತಿಯನ್ನ ಹೊಂದಿರುವಂತವರು ಇನ್ನೂ ಕೂಡ ಹಿಂಸಾಚಾರವನ್ನ ಮಾಡಬೇಕು, ಅಶಾಂತಿಯನ್ನ ಸೃಷ್ಟಿ ಮಾಡಬೇಕು ಅಂತ ಕಾಯ್ತಾ ಕೂತಿದ್ದಾರೆ. ಅಂಥವ್ರನ್ನ ಗುರುತಿಸಿ ಪ್ರತ್ಯೇಕಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಇದು ಯಾವುದೇ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡಿ ಅಥವಾ ಯಾವುದೇ ಪಕ್ಷವನ್ನ ಟಾರ್ಗೆಟ್ ಮಾಡಿ ಅಥವಾ ಯಾವುದೇ ಸಂಘಟನೆಯನ್ನ ಟಾರ್ಗೆಟ್ ಮಾಡಿ ಮಾತನಾಡಿದಂಥದ್ದಲ್ಲ. ಆದರೆ ನಕ್ಸಲ್ ಮನಸ್ಥಿತಿಯನ್ನು ಹೊಂದಿರುವಂಥವರು, ನಕ್ಸಲ್ ಮನಸ್ಥಿತಿ, ಮಾವೋವಾದಿಗಳ ಮನಸ್ಥಿತಿ ಇನ್ನೂ ಕೂಡ ಇದೆ. ಅವ್ರ ಹತ್ರ ಶಸ್ತ್ರ ಇತ್ತು, ಇವ್ರ ಹತ್ರ ಶಸ್ತ್ರ ಇರಲಿಲ್ಲ, ಬಟ್ ಆ ಒಂದು ಮನಸ್ಥಿತಿ ಇದೆ. ಅವರನ್ನ ಗುರುತಿಸಬೇಕಾಗಿದೆ ಅಂತ ಹೇಳಿದ್ದೆ ಈಗ ವಿವಾದವನ್ನ ಎಬ್ಬಿಸಿರುವಂಥದ್ದು, ಚರ್ಚೆಯನ್ನ ಹುಟ್ಟಾಕಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ರೀತಿಯಲ್ಲಿ ಏನಾದರೂ ಅರ್ಥ ಇದೆಯಾ, ವ್ಯಾಖ್ಯಾನ ಇದೆಯಾ? ದಿಮಾಗಿ ನಕ್ಸಲ್ ಅಂದ್ರೆ ಇಲ್ಲ, ಇದಕ್ಕೆ ಕಾನೂನು ರೀತಿಯಲ್ಲಿ ಯಾವುದೇ ರೀತಿಯಾದಂಥ ವ್ಯಾಖ್ಯಾನ ಅನ್ನುವಂಥದ್ದಿಲ್ಲ. ಆದರೆ ದಿಮಾಗಿ ನಕ್ಸಲ್ ಅಂದ್ರೆ ಯಾರು ಅನ್ನುವಂಥದ್ದನ್ನ ಈ ರೀತಿಯಾಗಿ ಅರ್ಥೈಸುವಂತ ಕೆಲಸವನ್ನ ನರೇಂದ್ರ ಮೋದಿ ಅವರು ಮಾಡಿದ್ರು. ಈ ಹಿಂದೆ ಅರ್ಬನ್ ನಕ್ಸಲ್ ಅಂತ ಕರೆದಿದ್ರು. ಅದು ಕೂಡ ದೊಡ್ಡ ಚರ್ಚೆಯನ್ನ ಹುಟ್ಟಾಕಿತ್ತು, ಅದು ಕೂಡ ದೊಡ್ಡ ವಿವಾದವನ್ನ ಸೃಷ್ಟಿ ಮಾಡಿತ್ತು. ನಾನು ಅರ್ಬನ್ ನಕ್ಸಲ್ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಜನ ಹೋರಾಟವನ್ನ ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು, ಇವನ್ ಟ್ವೀಟ್ಗಳನ್ನ ಮಾಡಿದ್ರು. ಸಾಮಾಜಿಕ ಜಾಲತಾಣದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆಯನ್ನ ಹುಟ್ಟಾಕಿತ್ತು. ಅದೇ ರೀತಿಯಾಗಿ ಈಗ ದಿಮಾಗಿ ನಕ್ಸಲ್ ಕೂಡ ಚರ್ಚೆಯನ್ನ ಹುಟ್ಟಾಕಿರುವಂಥದ್ದು. ಈ ವಿಚಾರದಲ್ಲಿ ವಿರೋಧ ಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಸರ್ಕಾರವನ್ನ ಪ್ರಶ್ನೆ ಮಾಡಿಬಿಟ್ರೆ, ಸರ್ಕಾರದ ವಿರುದ್ಧ ಹೋರಾಟ ಮಾಡಿಬಿಟ್ರೆ ಅಂಥವ್ರನ್ನ ದೇಶ ವಿರೋಧಿಗಳು ಅಂತ ಹೇಳ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ನಕ್ಸಲ್ ಮನಸ್ಥಿತಿನೇ ಬೇರೆ, ಆದರೆ ಸರ್ಕಾರದ ವಿರುದ್ಧ ಹೋರಾಟ ಮಾಡುವಂಥದ್ದೇ ಬೇರೆ. ಇದೆರಡೂ ಕೂಡ ಒಂದೇನಾ ಅನ್ನುವಂಥ ನಿಟ್ಟಿನಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಪೆಷಲಿ ಮಾಜಿ ಕೇಂದ್ರ ಗೃಹ ಸಚಿವರಾಗಿರುವಂಥ ಪಿ ಚಿದಂಬರಂ, ಐ ಆಮ್ ಪ್ರೌಡ್ ಟು ಬಿ ಎ ದಿಮಾಗಿ ನಕ್ಸಲ್ ಅಂತ ಹೇಳಿದ್ರು. ಜೈರಾಮ್ ರಮೇಶ್ ಅವರು ಕೂಡ ನಾನು ದಿಮಾಗಿ ನಕ್ಸಲ್ ಅಂತ ಹೇಳ್ತಾ ಇದ್ದಾರೆ. ಅರವಿಂದ್ ಕೇಜ್ರಿವಾಲ್, ಆಪ್ನ ಸಂಸ್ಥಾಪಕ, ಅವರು ಕೂಡ ನಾನು ಕೂಡ ದಿಮಾಗಿ ನಕ್ಸಲ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸಿಜೆಪಿ ಮುಖ್ಯ ವಕ್ತಾರರಾಗಿರುವಂತ ಸೌರಭ್ ದಾಸ್ ಅವರು ಕೂಡ ಹೇಳ್ತಾ ಇರುವಂಥದ್ದು, ನಾನು ಹಾಗಾದ್ರೆ ಅಂದ್ರೆ ದಿಮಾಗಿ ನಕ್ಸಲ್ಲ ಅಂತ. ಸರ್ಕಾರವನ್ನ ಪ್ರಶ್ನೆ ಮಾಡಿದ್ದಕ್ಕೆ, ಸರ್ಕಾರದ ವಿರುದ್ಧ ಹೋರಾಟ ಮಾಡಿದಂತ ವಿದ್ಯಾವಂತರನ್ನ ಹಾಗಾದ್ರೆ ನೀವು ದಿಮಾಗಿ ನಕ್ಸಲ್ ಅಂತ ಕರಿತಾ ಇದ್ದೀರಾ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಇದಕ್ಕೆ ಕೇಂದ್ರ ಸಚಿವರಾಗಿರುವಂತ ಕಿರಣ್ ರಿಜಿಜು ಅವರು ಸ್ಪಷ್ಟನೆಯನ್ನ ಕೊಡ್ತಾ ಇದ್ರು. ಇಲ್ಲಿ ನರೇಂದ್ರ ಮೋದಿ ಅವರು ಯಾರನ್ನ ದಿಮಾಗಿ ನಕ್ಸಲ್ ಅಂತ ಕರಿತಾ ಇದ್ದಾರೆ ಅಂದ್ರೆ, ಯಾರೆಲ್ಲ ನಕ್ಸಲ್ ಮನಸ್ಥಿತಿ ಹೊಂದಿದ್ದಾರೆ, ಮಾವೋವಾದಿಗಳ ಮನಸ್ಥಿತಿಯನ್ನ ಹೊಂದಿದ್ದಾರೆ ಅಂತವರನ್ನ, ಯಾರೆಲ್ಲ ಇನ್ನೂ ಕೂಡ ಪ್ರತ್ಯೇಕತಾವಾದಿಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತವರನ್ನ, ಯಾರು ಇನ್ನೂ ಕೂಡ 370 ವಿಧಿ ಮತ್ತೆ ಜಾರಿ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಂತವರನ್ನ, ನಾರ್ತ್ ಈಸ್ಟ್ ಅನ್ನ ಭಾರತದಿಂದಲೇ ಬೇರ್ಪಡಿಸಬೇಕು ಅಂತ ಅನ್ಕೊಳ್ತಾ ಇದ್ದಾರೆ ಅಂತವರನ್ನ, ಯಾರೆಲ್ಲ ದೇಶ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂತವ್ರಿಗೆ ಪ್ರೋತ್ಸಾಹ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತವರನ್ನ ದಿಮಾಗಿ ನಕ್ಸಲ್ ಅಂತ ಕರಿತಾ ಇರುವಂತದ್ದು. ಇವ್ರು ಯಾಕೆ ಹೆಗ್ಲಮುಟ್ ನೋಡ್ಕೊಳ್ತಾ ಇದ್ದಾರೆ, ಕುಂಬಳಕಾಯಿ ಕಳ್ಳ ಅಂದ್ರೆ ಅನ್ನುವಂಥ ನಿಟ್ಟಿನಲ್ಲಿ ತಿರುಗೇಟನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ವಿರೋಧ ಪಕ್ಷಗಳು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಅಂದ್ರೆ, ಸರ್ಕಾರದ ವಿರುದ್ಧ ಹೋರಾಟ ಮಾಡೋದು, ಸರ್ಕಾರವನ್ನ ಪ್ರಶ್ನೆ ಮಾಡೋದು, ಅಲ್ಲಿ ಆಗ್ತಾ ಇರುವಂತ ಲೋಪಗಳನ್ನ ಎತ್ತಿ ಹಿಡಿದ್ರೆ ಅಂಥವ್ರನ್ನ ದಿಮಾಗಿ ನಕ್ಸಲ್ ಅಂತ ಕರೆಯುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳ್ತಾ ಇದ್ದಾರೆ. ರಾಜಕೀಯ ವಿರೋಧಿಗಳನ್ನ ದೇಶ ವಿರೋಧಿಗಳ ರೀತಿಯಲ್ಲಿ ನರೇಂದ್ರ ಮೋದಿ ಅವರು ಬಿಂಬಿಸ್ಲಿಕ್ಕೆ ಯತ್ನಿಸ್ತಾ ಇದ್ದಾರೆ ಅನ್ನುವಂಥದ್ದು ವಿರೋಧ ಪಕ್ಷದವರ ಆಕ್ರೋಶ. ಸೊ ಇದು ದೊಡ್ಡ ಚರ್ಚೆಯನ್ನ ಹುಟ್ಟಾಕಿದೆ. ಈ ಹಿಂದೆ ಅರ್ಬನ್ ನಕ್ಸಲ್ ಯಾವ ರೀತಿಯ ಚರ್ಚೆಯನ್ನ ಹುಟ್ಟಾಕಿತ್ತು, ಈಗ ದಿಮಾಗಿ ನಕ್ಸಲ್ ಕೂಡ ಅದೇ ರೀತಿಯಾಗಿ ಚರ್ಚೆಯನ್ನ ಹುಟ್ಟಾಕಿದೆ, ವಿವಾದ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಇದು ಎಲ್ಲೋಗಿ ಮುಟ್ಟುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಆದರೆ ಇಲ್ಲಿ ನರೇಂದ್ರ ಮೋದಿ ಅವರು ಸೂಕ್ಷ್ಮವಾಗಿ ಹೇಳಿದ್ದಾರೆ, ದೇಶದಲ್ಲಿ ಯಾರು ಅಶಾಂತಿಯನ್ನ, ಯಾರು ಹಿಂಸಾಚಾರವನ್ನ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂಥವ್ರನ್ನ ಮೊದಲು ನಾವು ಗುರುತಿಸಬೇಕಾಗಿದೆ ಅಂತ. ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ಯಾವುದೇ ಸಂಘಟನೆ, ಯಾವುದೇ ವ್ಯಕ್ತಿ ಅಥವಾ ಯಾವುದೇ ಪಕ್ಷವನ್ನು ಕೂಡ ಟಾರ್ಗೆಟ್ ಮಾಡಿಲ್ಲ. ಆದರೂ ಕೆಲವರು ನೀವು ನಮ್ಮನ್ನೇ ಗುರಿಯಾಗಿಸಿ ಹೇಳಲಿಕ್ಕೆ ಹೊರಟಿದ್ದೀರಾ ಅಂತ ಹೇಳ್ತಾ ಇದ್ದಾರೆ.
ಬುದ್ಧಿಜೀವಿಗಳು ಹಾಗಾದ್ರೆ ದಿಮಾಗಿ ನಕ್ಸಲ್ಲರ? ಹಾಗಾದ್ರೆ ಹೋರಾಟ ಮಾಡುವಂತ ಹೋರಾಟಗಾರರು ಸರ್ಕಾರದ ವಿರುದ್ಧ ಹೋರಾಟ ಮಾಡಿಬಿಟ್ರೆ ಅವರು ದಿಮಾಗಿ ನಕ್ಸಲ್ಲರ ಅನ್ನುವಂಥ ಪ್ರಶ್ನೆ ಮಾಡ್ತಿದ್ದಾರೆ. ನೋಡೋಣ ಈ ಚರ್ಚೆ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.